ನಿಹಾರಿಕಾಗೆ ಗಂಡ ಆಗೋ ಶ್ರೀಕರ್ನ ಅವನಿ ಒಪ್ಸಿ ಆಫೀಸಿಗೆ ಕರ್ಕೊಂಡು ಹೋದ್ಲು. ಪಾಪ ಆ ನೋವು ತಡ್ಕೊಳಕ್ಕಾಗ್ದೆ ನಿಹಾರಿಕಾ ತವ್ರ ಮನೆಗೆ ಹೊರಟೋದ್ಲು. ಜಾತಕ ಹೊಂದಾಣಿಕೆ ಆಗಿರೋ ನಿಹಾರಿಕಾ ನಮ್ಮನೇಲಿ ಇಷ್ಟು ನೋವು ಪಡ್ತಾ ಇರೋದನ್ನ ನೋಡಿ ನಿಜವಾಗ್ಲೂ ಬೇಜಾರಾಗತ್ತೆ. ಅಷ್ಟಕ್ಕೂ ಮಾವ ನನ್ನನ್ ಮದ್ವೆ ಆಗಿದ್ರೆ ಆ ಕಡೆ ಅವನಿನೂ ಇರ್ತಿರ್ಲಿಲ್ಲ, ಈ ಕಡೆ ನಿಹಾರಿಕಾನೂ ಇರ್ತಿರ್ಲಿಲ್ಲ. ಇನ್ನು ಅದು ಕನ್ಸಲ್ ಕೂಡ ನಡೆಯಲ್ಲ ಅಂತ ಗೊತ್ತಾಯ್ತಲ್ವಾ? ಮಾತಿನ ವರ್ಷ ಕೂಡ ಹೇಳೋದು ವ್ಯರ್ಥಾನೆ. ನಿಹಾರಿಕಾ ಅವ್ರ ಅಮ್ಮನ ಮನೆಗೆ ಹೋಗಿ ಬೇಗ ಏನಾದ್ರೂ ಒಂದು ಮಾಡಿ ಅಂತ ಎಷ್ಟು ಗಲಾಟೆ ಮಾಡ್ತಾ ಇದ್ದಳೋ. ಶ್ರೀಕರ್ ಅವನಿ ಆಗ್ಲೇ ಬಂದ್ಬಿಟ್ರಲ್ಲ, ಯಾಕೆ? ಹೋಗ್ಲಿ ಬಿಡು, ಈ ಟೈಮಲ್ಲಿ ನಿಹಾರಿಕಾ ಇಲ್ಲ. ಇಂಥ ಸೀನ್ ನ ನಿಹಾರಿಕಾ ನೋಡ್ದೇ ಇರೋದೇ ಒಳ್ಳೇದು. ಇಲ್ಲ ಅಂದ್ರೆ ಪಾಪ ಮನ್ಸಿಗೆ ನೋವು ಮಾಡ್ಕೋತಾ ಇದ್ಲು. ನಾವು ನೋಡ್ತಾ ಇರೋದು ನಿಜಾನೇ ಅಲ್ವಾ? ಅಪ್ಪಿ ತಪ್ಪಿನೂ ಇದು ಊಹೇನೂ ಅಲ್ಲ, ಭ್ರಮೆನೂ ಅಲ್ಲ. ಅಯ್ಯೋ ದೇವ್ರೆ, ಈ ಕಥೆಲಿ ಟ್ವಿಸ್ಟ್ ಏನೋ ನನಗೇನು ಅರ್ಥ ಆಗ್ತಾ ಇಲ್ಲ. ಶ್ರೀಕರ್ ಯಾರ ಜೊತೆ ಹೊರಗಡೆ ಹೋಗ್ತಾನೋ, ಯಾರ ಜೊತೆ ವಾಪಸ್ ಮನೆಗೆ ಬರ್ತಾನೋ ಅರ್ಥ ಆಗ್ತಾ ಇಲ್ಲ. ನಾನಾದ್ರೆ ಹೆಂಡತಿ ಜೊತೆ ಹೊರಗಡೆ ಹೋದ್ರೆ ಮತ್ತೆ ಹೆಂಡತಿ ಜೊತೆನೆ ವಾಪಸ್ ಬರ್ತೀನಿ. ಛೀ, ನನ್ನ ಜನ್ಮಕ್ಕಿಷ್ಟು. ಹಾಸ್ಯ ವಸಂತ, ಹಾಸ್ಯ. ಇಂಥ ತಲೆ ಕೆಟ್ಟಿರೋ ಹಾಸ್ಯ ಮಾಡಿದ್ರೆ ಕೆನ್ನೆ ಊದ್ಕೊಳ್ಳುತ್ತೆ. ಏನ್ ನಿಹಾರಿಕಾ, ಶ್ರೀಕರ್ ಮಾವನ್ನ ಅವನಿ ಆಫೀಸಿಗೆ ಕರ್ಕೊಂಡು ಹೋದ್ರೆ ಆಫೀಸಿಂದ ನೀನ್ ಮನೆ ಕರ್ಕೊಂಡು ಬಂದಿದ್ಯಾ? ಅಷ್ಟಕ್ಕೂ ಏನ್ ನಡೀತಾ ಇದೆ? ನೀನ್ ಆಫೀಸಿಗೆ ಬರೋದಿಕ್ಕೆ ಅನುಮತಿನೇ ಇಲ್ಲ ಅಂತ ಬೆಳಿಗ್ಗೆ ಅವನಿ ಅಷ್ಟೆಲ್ಲ ಹೇಳಿದ್ಲು. ಅಂದ್ಮೇಲೆ ಈಗ ನಿನ್ ಜೊತೆ ಹೇಗ್ ಕಳ್ಸಿದ್ಲು? ಏನ್ ನಡೀತು ನಿಹಾರಿಕಾ? ಅಲ್ಲೇನೋ ನಡೀದೇ ಇದ್ದಿದ್ರೆ ನೀವಿಬ್ರು ಒಟ್ಟಿಗೆ ಬರೋರೇ ಅಲ್ಲ. ಏನ್ ನಡೀತು ಅಂತ ನಾನು ಹೇಳ್ತೀನಿ. ಶ್ರೀಕರ್ ಅವ್ರೇ, ನೀವ್ ಹೋಗಿ ರೆಸ್ಟ್ ತಗೊಳ್ಳಿ. ಹೋಗ್ರಿ. ಏನ್ ವಿಷಯ? ಸ್ಕೆಚ್ ಹಾಕೋಗೆ ಅವನಿಗ್ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನ್ನ ಸರಿಯಾಗಿ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂಡ್ಲು. ಕೊನೆಗೆ ಅವಳೇ ಆ ಬಲೆನಲ್ಲಿ ಸಿಕ್ಕಾಕೊಂಡ್ಲು. ಅಷ್ಟಕ್ಕೂ ಮ್ಯಾಟ್ರೇನು? ನಾನು ನಮ್ಮ ಮನೇಲಿದ್ದಾಗ ಆಫೀಸಿಗೆ ಬಾ ಅಂತ ನನಗ್ ಫೋನ್ ಮಾಡಿದ್ಲು. ಅದು ನಡೆದಿತ್ತು. ಅಯ್ಯೋ ದೇವ್ರೆ, ತುಂಬಾ ದೊಡ್ಡ ಪ್ಲಾನ್ ಮಾಡಿದಳಲ್ವಾ? ಅಲ್ ನೋಡಿ, ಬರ್ತಿದ್ದಾಳೆ. ಬಾರಮ್ಮ ಅವನಿಯಮ್ಮ, ಬಾರಮ್ಮ ಬಾರಮ್ಮ, ಜೈ ಕೃಷ್ಣಾರ್ಪಣಂ. ಬೆಳಿಗ್ಗೆ ಶ್ರೀಕರ್ನ ಒಂದು ರೇಂಜ್ ಅಲ್ಲಿ ಕರ್ಕೊಂಡು ಹೋದೆ. ಪಾಪ ಆ ರೇಂಜ್ ಎಲ್ಲ ಏನಾಯ್ತೋ ಏನೋ. ನಿಹಾರಿಕಾ ತಲೆ ಮೇಲೆ ಕಾಲಿಟ್ಟು ಅವಳನ್ನ ತುಳಿಯೋಣ ಅನ್ಕೊಂಡಿದ್ಯಾ? ಅದು ನಡೆಯಲ್ಲ ಅವನಿ. ಅನ್ಕೊಂಡಿದ್ದೊಂದು ಆಗಿದ್ದೊಂದು, ಎಲ್ಲ ಪ್ಲಾನು ಉಲ್ಟಾ ಆಗೋಯ್ತಲ್ಲ, ಉಲ್ಟಾ ಆಗೋಯ್ತಲ್ಲ, ಉಲ್ಟಾ ಆಗೋಯ್ತು. ಇಂಥದ್ದೇ ಇನ್ನೊಂದ್ 2 ಏಟ್ ಬಿತ್ತು ಅಂದ್ರೆ ಸೈಲೆಂಟ್ ಆಗಿ ಹೋಗ್ತಾಳೆ. ಶಾಸ್ತ್ರಿಗಳೇ, ಹೇಳಿ. ನಾವು ಹೇಳಿದ್ ನೆನಪಿದೆ ಅಲ್ವಾ? ನೆನಪಿದೆ. ನಿಮ್ಮ ಮದುವೆ ಮಾಡೋವರೆಗೂ ನಾನು ಸಾಯಲ್ಲ, ಸರಿನಾ? ಚೆನ್ನಾಗೆ ಫಿಕ್ಸ್ ಆಗಿರೋ ಹಾಗಿದ್ದೀರಾ. ನೀನು ಹಾಗೆ ಫಿಕ್ಸ್ ಮಾಡಿದ್ಯಲ್ವಾ ಬಮ್ಮೈದ? ಇಷ್ಟು ದೂರ ಬಂದು ಇಲ್ಲಿ ಮೀಟಿಂಗ್ ಯಾಕೆ? ಒಳಗಡೆ ಹೋಗೋಣ ನಡೀರಿ.
ನಿಂತ್ಕೊಳ್ಳಿ. ಏನಾಯ್ತು? ರಾಹುಕಾಲನಮ್ಮ. ನಾನೇ ದೊಡ್ಡ ರಾಹುಕಾಲ ನನಗೆ ಚೆನ್ನಾಗಿ ಸೆಟ್ ಆಗುತ್ತೆ ಶಾಸ್ತ್ರಿಗಳೇ. ಹೋಗೋಣ ನಡೀರಿ. ರಾಜ ಹೇಳಿದ ಮೇಲೆ ತಪ್ಪತ್ತಾ? ಸ್ವಲ್ಪ ನಗ್ರಿ. ನಡೀರಿ. ನಿಹಾರಿಕಾ, ನಿಮ್ ಗ್ಯಾಂಗ್ ಏನು ಬೆಳಗ್ಗೆನೆ ಎಂಟ್ರಿ ಕೊಡ್ತಿದ್ದಾರೆ? ಶಾಸ್ತ್ರಿಗಳನ್ನೂ ಜೊತೆಗೆ ಕರ್ಕೊಂಡು ಬರ್ತಿದಾರಲ್ಲ, ಯಾಕೆ? ಜಸ್ಟ್ ವಾಚ್ ಅಂಡ್ ಎಂಜಾಯ್. ಬೀಗ್ರೆ, ಅತ್ಗೆ ಅವ್ರೆ. ಅವನಿ ನಮಸ್ಕಾರ ಅಣ್ಣ. ನಮಸ್ತೆ ಆಂಟಿ. ಚೆನ್ನಾಗಿದ್ದೇನಪ್ಪ? ನಾವು ನಿಮ್ಮ ಅತ್ತೆ ಮಾವ. ನಿನಗೆ ಹುಷಾರಿಲ್ದೇ ಇದ್ದಾಗ ಬರೋಕ್ಕಾಗ್ಲಿಲ್ಲ. ಚೆನ್ನಾಗಿದ್ದೀನ್ರಿ. ನಿಮ್ಮ ಫೋಟೋನ ನಿಹಾರಿಕಾ ತೋರಿಸಿದಾಳೆ ಬಿಡಿ. ಏನದೆಲ್ಲ ಪುರೋಹಿತರು ಸಮೇತ ಬಂದಿದ್ದೀರಾ? ಮಾತಾಡೋದು ಆಮೇಲೆ, ಮೊದಲು ಬಂದಿರೋ ವಿಷಯ ಹೇಳು. ಬೀಗ್ರೆ, ಬರ್ಬೇಕಾಗಿರೋ ವ್ಯಕ್ತಿ ಜೊತೆ ತಗೊಂಡ್ ಬರೋ ವಸ್ತು ಜೊತೆ ಬಂದಿದೀವಿ. ಎಲ್ರೂ ಕೂತ್ಕೊಂಡ್ರೆ ಮಾತಾಡೋಣ. ಏನಿದೆಲ್ಲ? ಅವನೇ ವಿಕಾಸ್ ಮದ್ವೆ ಮಾಡೋದಕ್ಕೆ ನಮ್ ಪರವಾಗಿ ನಿಮಗ್ ಕೊಡ್ತಿರೋ ನಿಶ್ಚಯ ತಾಂಬೂಲ. ನಮ್ಮ ಹತ್ರ ಒಂದು ಮಾತಾದ್ರೂ ಹೇಳ್ಬೇಕಲ್ಲಮ್ಮ. ಮುಹೂರ್ತದ ಬಗ್ಗೆ 30 ಸಾರಿ ಅನ್ಕೊಂಡ್ವಿ, ಆಯ್ತಾ? ರಿಂಗ್ ಬದಲಾಯಿಸೋದ್ರ ಬಗ್ಗೆ 10 ಸಾರಿ ಅನ್ಕೊಂಡ್ವಿ, ಆಯ್ತಾ? ಇನ್ನೆಷ್ಟು ಸರಿ ಹೇಳ್ಬೇಕು? ಯಾವ ರೀತಿ ಎಲ್ಲ ಹೇಳ್ಬೇಕು? ಹಾಗಂತ ಇಷ್ಟ ಬಂದಾಗ ಬಂದ್ಬಿಡ್ತೀರಾ? ಯಾವಾಗ ನೋಡಿದ್ರು ಯಾವುದೋ ಒಂದು ಅಡ್ಡಿ. ನಮ್ಮಿಂದ ಆಗಲ್ಲ, ನಮಗ್ ತಾಳ್ಮೆನೂ ಇಲ್ಲ. ಅದಕ್ಕೆ ಇವಾಗ ಡಿಸೈಡ್ ಆಗ್ಬೇಕು ಅಂತ ಬಂದಿದೀವಿ. ನಮ್ಮ ಅಕ್ಕ ಭಾವ ಕೇಳಿದ್ರು ಕೂಡ ನ್ಯಾಯ ಇದೆ ಅಲ್ವಾ ವೇದವತಿ ಅವರೇ? ನಾವಾಗಿರೋದಕ್ಕೆ ಇಷ್ಟು ದಿನ ಕಾದ್ವಿ. ಬೇರೆ ಯಾರಾದ್ರೂ ಕಾಯ್ತಿದ್ರಾ? ನೀವೇ ಹೇಳಿ. ಕಾಯಲ್ಲ, ನಿಜವಾಗ್ಲೂ ಕಾಯಲ್ಲ. ಲಾಸ್ಟ್ ಟೈಮ್ ಕೂಡ ನೀವು ಬಂದು ಅವನಿ ವಿಕಾಸ್ ಮದ್ವೆ ಮುಹೂರ್ತನ ಬೇಗ ಇಡ್ಲಿಲ್ಲ ಅಂದ್ರೆ ನಿಹಾರಿಕನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ. ನಡೆದ್ರೆ 2 ಮದ್ವೆ ಒಟ್ಟಿಗೆ, ಇಲ್ಲ ಅಂದ್ರೆ 2 ಮದ್ವೆ ನಿಂತು ಹೋಗುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಹೋಗಿದ್ರು. ಒಂದ್ ಜೋಡಿಗೆ ಮುಹೂರ್ತ ಇಟ್ಟು ಮತ್ತೊಂದ್ ಜೋಡಿಗೆ ಮುಹೂರ್ತ ಇಡ್ದೇನೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮತ್ತೆ ಯಾವುದಕ್ಕೆ ಆದ್ರೂ ಒಂದ್ ಪದ್ಧತಿ ಇರ್ಬೇಕಲ್ವಾ? ನಾವು ಪದ್ಧತಿಯಿಂದನೇ ಇದೀವಿ. ನೀವಿವತ್ತು ನಮ್ಮ ನಿರ್ಧಾರನ ಗೌರವಿಸ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಪ್ರಸಾದರಾವ್ ಅವ್ರೆ. ಅನಾವಶ್ಯಕವಾಗಿರೋ ಜಗಳ ಏನಕ್ಕೆ? ಯಾವತ್ತೇ ಆದ್ರೂ ಇವ್ರ ಮದ್ವೆ ಮುಹೂರ್ತ ಇಡ್ಬೇಕಲ್ವಾ? ಅದನ್ನ ಇವತ್ತೇ ಇಟ್ಬಿಡಿ, ಒಂದ್ ಕೆಲ್ಸ ಆಗೋಗುತ್ತೆ. ನೀನ್ ಕೂಡ ಹಾಗೆ ಮಾತಾಡ್ತಿದ್ಯಲ್ಲ ಭಾವ. ಮತ್ತೆ ಮದ್ವೆಗ್ ಮುಹೂರ್ತ ಬೇಕಲ್ವಾ ಅವನಿ? ಅದಲ್ಲ ಭಾವ. ಇನ್ನೇನು ಮಾತಾಡ್ಬೇಡ. ಅಮ್ಮ, ಅಪ್ಪ, ನೀವೇನ್ ಯೋಚನೆ ಮಾಡ್ತಿದ್ದೀರಾ? 2-3 ಸಲ ಮುಹೂರ್ತದ ಬಗ್ಗೆ ಪ್ರಯತ್ನ ಅಂತೂ ನಡೆದಿತ್ತು, ಆದ್ರೆ ಆಗ್ಲಿಲ್ಲ. ಅದು ನಮ್ ಕಡೆಯಿಂದ ನಡೆದಿರೋ ತಪ್ಪೆ. ಅದನ್ನ ಇಲ್ಲ ಅಂತಾನೂ ಹೇಳೋದಿಲ್ಲ, ಸಮರ್ಥಿಸ್ಕೊಳ್ಳೋದೂ ಇಲ್ಲ. ಹಾಗಿದ್ದಾಗ ಇನ್ಯಾಕೆ ಯೋಚನೆ? ಮುಹೂರ್ತನ ಇಟ್ಬಿಡೋಣ. ಆಲ್ರೆಡಿ ಮುಹೂರ್ತನ ಇಡಿಸ್ಕೊಂಡೇ ಬಂದಿದ್ದೀವಿ. ಮುಹೂರ್ತನ ಇಡ್ಸಿದ್ದೀರಾ? ಹೌದು, ಇಟ್ಟಿರೋ ಮುಹೂರ್ತದ ಬಗ್ಗೆ ಹೇಳಿ ನಿಶ್ಚಯ ತಾಂಬೂಲ ಕೊಟ್ಟೋಗೋಣ ಅಂತ ಬಂದ್ವಿ ಅಷ್ಟೇ. ಹಾಗಾದ್ರೆ ಇನ್ನೇನು, ಎಲ್ಲರೂ ಕೂತ್ಕೊಂಡು
ಆ ಮುಹೂರ್ತದ ಬಗ್ಗೆ ಕೇಳೋಣ. ಶಾಸ್ತ್ರಿಗಳೇ, ನೀವು ಕೂತ್ಕೊಳ್ಳಿ. ಅಮ್ಮ, ನೀವೆಲ್ಲ ಕೂತ್ಕೊಳ್ಳಿ. ಶಾಸ್ತ್ರಿಗಳೇ, ಅಮ್ಮ, ನೀವು ಹೇಳಿ. ಅಮ್ಮ, ಮದುವೆ ಮುಹೂರ್ತದ ಬಗ್ಗೆ ಓದ್ತೀನಿ, ಎಲ್ರೂ ಶ್ರದ್ಧೆಯಿಂದ ಕೇಳಿ. ಸ್ವಸ್ಥ ಸ್ತ್ರೀ ಚಂದ್ರಮಾನೇನ ಶ್ರೀ ವಿಕೃತನಾಮ ಸಂವತ್ಸರ ಶ್ರಾವಣ ಶುದ್ಧ ದ್ವಾದಶಿ ಮತ್ತು ತ್ರಯೋದಶಿ ನಿಗದಿತವಾರ ತಾರೀಕು 6/11/2023 ರಾತ್ರಿ 9 ಗಂಟೆಗೆ ಉತ್ತರಾಷಾಢ ನಕ್ಷತ್ರ ಕರ್ಕಾಟಕ ಲಗ್ನ ನಿಶ್ಚಯಿಸಲಾದ ಶ್ರೀಮತಿ ಗೌತಮಿಯವರ ಸಹೋದರ ಚಿರಂಜೀವಿ ವಿಕಾಸನಿಗೂ ಪ್ರಸಾದ್ ರಾವ್ ವೇದವತಿಯವರ ಸೋದರ ಸೊಸೆ ಚಿರಂಜೀವಿ ಲಕ್ಷ್ಮೀ ಸೌಭಾಗ್ಯವತಿ ಅವನಿನ ಕೊಟ್ಟು ವಿವಾಹನ ಮಾಡೋದಿಕ್ಕೆ ದೊಡ್ಡವರು ನಿಶ್ಚಯಿಸಿದ್ದಾರೆ. ಅಂದ್ರೆ ಶ್ರೀಕರ್ ನಿಹಾರಿಕಾಗೆ ಮದ್ವೆ ನಡೆಯೋ ಮುಹೂರ್ತದ ದಿನಾನೇ ಅಂತಾಯ್ತು. ನಮ್ಮ ಮದ್ವೆ 9:30 ಇವ್ರದ್ದು 9 ಗಂಟೆಗೆ, ಅಂದ್ರೆ ಅರ್ಧ ಗಂಟೆ ಮುಂಚೆ. ಡೇಟ್ ಮಾತ್ರ ಸೇಮ್ ಡೇಟ್. ಒಳ್ಳೆ ಮುಹೂರ್ತ ಸಿಕ್ಕಿದೆ ಅಲ್ವಾ? ಇನ್ನು ಯೋಚನೆ ಮಾಡಬೇಕಾಗಿರೋ ಅಗತ್ಯನೇ ಇಲ್ಲ, ಫಿಕ್ಸ್ ಮಾಡ್ಬೋದು. ಏನಂತೀರಮ್ಮ? ಅದೃಷ್ಟದಿಂದ ಒಳ್ಳೆ ದಿನಾನೇ ಸಿಕ್ಕಿದೆ. 2 ಮದ್ವೆನೂ ಒಂದೇ ದಿನ, ಒಂದೇ ಮುಹೂರ್ತದಲ್ಲಿ, ಒಂದೇ ಮಂಟಪದಲ್ಲಿ ಮಾಡಬೇಕು ಅನ್ನೋ ನಮ್ಮ ಆಸೆ ಈಗೀಡೇರ್ತು. ಅವನಿ, ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇದು ವಂಡರ್ ಅಲ್ವಾ? 2 ಮದ್ವೆ ಒಂದೇ ಮಂಟಪದಲ್ಲಿ. ಖರ್ಚು ಕೂಡ ಜಾಸ್ತಿ ಆಗಲ್ಲ. ಅಮ್ಮ, ನಿಮ್ಮಿಬ್ಬರಿಗೂ ಓಕೆ ಅಲ್ವಾ? ಅಥವಾ ಇನ್ನೇನಾದ್ರೂ ಅಭ್ಯಂತರ ಇದೆಯಾ? ಇನ್ನೇನು ಅಭ್ಯಂತರ ಇರುತ್ತಮ್ಮ? ಇಷ್ಟು ಒಳ್ಳೆ ಮುಹೂರ್ತ ಮಿಸ್ ಆದ್ರೆ ಮತ್ತೆ ಸಿಗಲ್ಲ. ಮತ್ತೊಂದ್ಸಲ ಯೋಚನೆ ಮಾಡಿ ಮಾವ. ಇದು ಬೇಕು ಅಂತ ಇಟ್ಟಿರೋ ಮುಹೂರ್ತದ ತರ ಇದೆಯಾ ಹೊರತು ನಿಜವಾದ ಮುಹೂರ್ತದ ತರ ಅನ್ನಿಸ್ತಾ ಇಲ್ಲ. ಅಂದ್ರೆ ನಾವು ಮೋಸ ಮಾಡೋರ್ ಹಾಗೆ ಕಾಣಿಸ್ತಿದೀವ ಅವನಿ? ಮುಹೂರ್ತದ ವಿಷಯದಲ್ಲಿ ನಾವು ಸುಳ್ಳು ಹೇಳಿದ್ರೆ ನಮ್ಗೇನಾದ್ರೂ ದುಡ್ಡು ಸಿಗುತ್ತಾ? ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ ನೀನು? ನಮ್ಮನ್ನು ಅವಮಾನಿಸ್ತಿದ್ಯಾ? ದಯವಿಟ್ಟು ನೀನೇನು ಅನ್ಕೋಬೇಡ ವಿಕಾಸ್. ಅವನಿ ಏನೋ ಗೊತ್ತಿಲ್ಲದೆ ಹಾಗೆ ಮಾತಾಡ್ಬಿಟ್ಲು. ಅವನಿ, ಇದ್ರಲ್ಲಿ ಸುಳ್ಳೇನಿರತ್ತೆ? ನಮ್ಮ ಮದ್ವೆ ಕೂಡ ಅವತ್ತೇ ಅಲ್ವಾ? ನಿನಗೇನಾದ್ರೂ ಅಭ್ಯಂತರ ಇದ್ರೆ ಹೇಳು ಅವನಿ. ಯಾಕೆ ಸುಮ್ಮನೆ ಇನ್ನೊಬ್ರ ಮೇಲೆ ಆರೋಪ ಮಾಡ್ತಾ ಇದೀಯಾ? ಅತ್ತೆ, ನನ್ ಮನ್ಸು ಇನ್ನೂ ಈ ಮದ್ವೆಗೆ ಒಪ್ಕೊಂತಾ ಇಲ್ಲ. ಸ್ವಲ್ಪ ದಿನ ಕಾಯಿರಿ. ಇನ್ನೊಂದ್ ಸ್ವಲ್ಪ ದಿನ ಹೀಗೆ ಇದ್ರೆ ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಇಲ್ಲಿವರೆಗೂ ಅನ್ಕೊಂಡಿರೋ ಮಾತುಗಳು ಸಾಕು. ನಿನ್ನಿಂದ ನಿಹಾರಿಕಾ ಶ್ರೀಕರ್ ಮದ್ವೆಗೆ ಕೂಡ ಅಪಾಯ ಆಗೋ ಥರ ಇದೆ. ಮೊದ್ಲಿಂದನೂ ಅವನಿ ಹತ್ರ ಈ ವಿಷಯದಲ್ಲಿ ಏನೋ ಗುಟ್ಟಿದೆ, ಅದೇನೋ ಗೊತ್ತಾಗ್ತಿಲ್ಲ. ಅತ್ತೆ, ಇನ್ ಸ್ವಲ್ಪ ದಿನ ಟೈಮ್ ಕೊಡಿ. ಇಷ್ಟು ದಿನ ಕಾದಿದ್ದು ಸಾಕು. ಇನ್ನ ನೀನೇನು ಮಾತಾಡ್ಬೇಡ, ಅರ್ಥ ಮಾಡ್ಕೊಳ್ಳಿ. ನಿನ್ಗೊಂದು ಒಳ್ಳೆ ಜೀವನ ಕೊಡ್ಬೇಕು ಅಂತಿದೀವಮ್ಮ, ನೀನೇ ಅರ್ಥ ಮಾಡ್ಕೋ. ಸಡನ್ ಆಗಿ ಬಂದು ಹೀಗ್ ಮಾಡೋದು ಅಂದ್ರೆ ಏನು ಮಾವ? ಮೊದ್ಲಿಂದಲೂ ಅನ್ಕೊಂಡಿದ್ದೆ ಅಲ್ವೇನಮ್ಮ? ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ಆಮೇಲೂ ಹೇಳ್ಬೋದು. ಫೋನ್ ಮಾಡಿ ಈಗಲೇ ಹೇಳ್ಬಿಡೋಣ. ಅಮ್ಮ, ರಾಹುಕಾಲ ಬರ್ತಿದೆ, ಬೇಗ ತಾಂಬೂಲನ ತಗೊಳ್ಳಿಮ್ಮ. ಸುಜಾತಾಗೆ ಆಮೇಲೆ ಹೇಳ್ಬೋದು ಬಿಡುವೇದ. ವಿಕಾಸ್ ಜೊತೆ ಮದುವೆ ಅಂತ ಆಲ್ರೆಡಿ ಸುಜಾತನಿಗೆ ಗೊತ್ತಲ್ಲ. ಅತ್ತೆ, ನನ್ ಮಾತ್ ಕೇಳಿ. ಇನ್ನು ನೀನ್ ಒಂದು ಮಾತ್ ಮಾತಾಡಿದ್ರು ನನ್ ಮೇಲ್ ಆಣೆ. ಅವನಿ ನಮ್ಮನೆ ಸೋದ್ರ ಸೊಸೆ, ನನಗ್ ನಾದ್ನಿ. ಅವನಿ ಮದ್ವೆ ಆಗ್ದೇನೆ ನಾನು ನಿಹಾರಿಕಾ ಮದ್ವೆ ಮಾಡ್ಕೊಳ್ಳೋದು ಎಷ್ಟು ಕರೆಕ್ಟ್ ಅಂತ ಟೆನ್ಷನ್ ಮಾಡ್ಕೋತಿದ್ದೆ.
ಅತ್ತೆ ಮಾವ ಮಾಡಿರೋ ಒಳ್ಳೆ ಕೆಲಸದಿಂದ ಇವಾಗ ನನಗೆ ರಿಲೀಫ್ ಆಗಿದೆ. ಅಮ್ಮ, ಮದುಮಗನ ಕುಟುಂಬದ ಪರವಾಗಿ ತಾಂಬೂಲನ ತಗೊಳ್ಳಿಮ್ಮ. ಎದ್ದೇಳಿಮ್ಮ. ಒಂದು ನಿಮಿಷ. ಅವನಿ, ಅಷ್ಟಕ್ಕೂ ನೀನ್ ಯಾಕೆ ಬೇಡ ಅಂತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನಂತೂ ತುಂಬಾ ಅದೃಷ್ಟವಂತೆ. ಒಬ್ಬ ರಾಮುನಂತವನನ್ನ ಮದುವೆ ಮಾಡ್ಕೋತಿದ್ಯಾ? ನೀನು ಸೀತೆಯಾಗಿ ಬದಲಾಗ್ತೀಯಾ? ನೀನೇನು ಭಯ ಪಡ್ಬೇಡ. ನಮ್ ಕಡೆಯಿಂದ ಕೂಡ ನಾವು ತಾಂಬೂಲ ಬದಲಾಯಿಸ್ಕೊಂಡ್ರೆ ಒಳ್ಳೇದು. ಹುಡುಗ ಹುಡುಗಿ ಇಲ್ಲಿ ಮುಂದೆ ಬನ್ನಿ. ಅವನಿ, ಹೋಗು. ಹೋಗು. ಇವಾಗ ತಾಂಬೂಲನ ಬದಲಾಯಿಸ್ಕೊಳ್ಳಿಮ್ಮ. ಈ ದಿನಕ್ಕೋಸ್ಕರನೇ ನಾನು ಆಗೋಯ್ತು. ಇನ್ನು ನಿನ್ ಜೀವನ ಮುಗ್ದೋಯ್ತು. ಅಮ್ಮ, ತಾಂಬೂಲ ಬದಲಾಯಿಸ್ಕೊಳ್ಳೋದು ಆಗೋಯ್ತು. ಇನ್ನು ಈ ಮುಹೂರ್ತದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಬರೋ ತಿಂಗಳು 6ನೇ ತಾರೀಕು ರಾತ್ರಿ 9 ಗಂಟೆಗೆ ಅವನಿ ವಿಕಾಸ್ ಅವರ ವಿವಾಹ. ಮತ್ತೆ ನಾನಿನ್ನು ಹೊರಡ್ತೀನಮ್ಮ. ಅಮ್ಮಯ್ಯ, ಇವಾಗ ನನ್ನ ಮನಸ್ಸು ಪ್ರಶಾಂತವಾಗಿದೆ. ಅವನಿ ನಾಚಿಕೆಯಿಂದ ಓಡೋದ್ಲು. ಅದು ನಾಚಿಕೆ ಅಲ್ಲ, ಸಹಿಸಕ್ಕಾಗದೇ ಇರೋ ನರಕ. ಗಂಡ ಕಣ್ಮುಂದೆ ಇದ್ರೂ ಇನ್ನೊಂದು ಗಂಡಿನ ಜೊತೆ ಮದ್ವೆ ನಿಶ್ಚಯ ಆದ್ರೆ ಅದನ್ ಮೀರಿದ ಆಘಾತ ಇನ್ನೊಂದಿರಲ್ಲ. ಇಷ್ಟು ದಿನ ಎಂಗೇಜ್ಮೆಂಟ್ ನಡೀತೇನೆ ಯಾವುದೋ ಒಂದು ರೂಪದಲ್ಲಿ ನನಗೆ ಒಳ್ಳೇದೇ ಆಗಿತ್ತು. ಇವತ್ತಂತ ಅದೃಷ್ಟ ನನಗೆ ಸಿಗ್ಲಿಲ್ಲ. ಮುಹೂರ್ತನ ಫಿಕ್ಸ್ ಮಾಡಿದ್ದಾರೆ. ನನ್ನ ಮದುವೆ ಆಗಲ್ಲ ಅಂದ್ರೆ ಕಾರಣ ಕೇಳ್ತಾರೆ. ವಿಕಾಸ್ ಒಳ್ಳೆಯವನಲ್ಲ ಅಂತ ಹೇಳಿದ್ರೆ ಆಧಾರ ಕೇಳ್ತಾರೆ.
ಈ ವಿಷಯನ ನನ್ನ ಅಕ್ಕಂಗೆ ಹೇಳಿದ್ರೆ ಜಗಳ ಮಾಡ್ಕೊಂತಾರೆ. ವಿಕಾಸ್ ಜೊತೆ ಮದ್ವೆ ಆಗದೆ ಇರೋ ಹಾಗೆ ನಾನು ಹೇಗೆ ತಪ್ಪಿಸ್ಕೊಳ್ಳಿ? ಅವನಿ, ಏನ್ ಬಾವಾ? ಮದುಮಗಳು ಅವನಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್.